ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಸಂತೋಷವಾಗಿರಿ, ದೇವರು ನೋಡಿಕೊಳ್ಳುವರು. ಆತನು ಸಂಗಡ ಇದ್ದಾನಲ್ಲವ? ಮತ್ತ್ಯಾಕೆ ನೀವು ಭಯಪಡಬೇಕು? ಸಂತೋಷವಾಗಿರಬೇಕು, ಸರಿನಾ? ಈ ಸ್ಥಳ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಇದು ಬಂದು ಮಯನ್ಮಾರ್ ದೇಶದಲ್ಲಿ ಯಾಂಗೂನ್ ಎಂಬಂತ ಒಂದು ನದಿ ಹರಿಯುತ್ತದೆ. ಆ ನದಿಯಲ್ಲಿ ಇರುವಂತ ಒಂದು ಚಿಕ್ಕ ಶಿಪ್ ಇದು. ಅದರಲ್ಲಿ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಹಿಂದೆ ನೋಡುತ್ತೀರಲ್ಲ, ಕಂಟೈನರ್ ಎಲ್ಲ ಕಾಣುತ್ತಾ ಇದೆ. ಹಿಂದೆ ದೊಡ್ಡ ಒಂದು ಸಿಟಿ ಕಾಣುತ್ತಾ ಇದೆ ಅಲ್ಲ, ಯಾಂಗೂನ್ ಸಿಟಿ. ಒಂದು ಕಾಲದಲ್ಲಿ ಇದನ್ನು ರಂಗೂನ್ ಎಂಬುದಾಗಿ ಕರೆಯುತ್ತಾ ಇದ್ದರು, ಈಗ ಯಾಂಗೂನ್ ಎಂಬುದಾಗಿ ಕರೆಯುತ್ತಾರೆ. ದೊಡ್ಡ ಒಂದು ಸಿಟಿ ಇದು. ಈ ದೇಶದಲ್ಲಿ ದೊಡ್ಡ ಒಂದು ಸಿಟಿ ಇದುವೇ ಎಂಬುದಾಗಿ ಹೇಳಲಾಗುತ್ತದೆ. ಈ ಒಂದು ಸ್ಥಳದಿಂದ ಇಲ್ಲಿ ನೋಡುವಾಗ ಮನಸ್ಸಿಗೆ ಬಹಳ ರಮ್ಯವಾಗಿದೆ. ಅನೇಕ ಬೋಟುಗಳು ಹೋಗುತ್ತವೆ, ಬರುತ್ತವೆ. ಜನರು ಮುಂಜಾನೆಯೇ ಪ್ರಯಾಣ ಮಾಡುತ್ತಾರೆ. ಇದನ್ನೆಲ್ಲ ನೋಡಬಹುದಾಗಿದೆ. ಇದು ಬಹಳ ದೊಡ್ಡ ಒಂದು ನದಿಯಾಗಿರುವುದರಿಂದ ಇದರಲ್ಲಿ ಹಡಗುಗಳು ಕೂಡ ಹೋಗಬಹುದು. ಆದ್ದರಿಂದ ಇಲ್ಲಿ ಅನೇಕ ದೇಶಗಳಿಂದ ಬರುವಂತ ಕಂಟೈನರ್ಗಳನ್ನು ಇಲ್ಲಿ ಇಳಿಸಿದ್ದಾರೆ. ಆ ರೀತಿಯಾಗಿ ಈ ವ್ಯಾಪಾರ, ಸಮುದ್ರ ವ್ಯಾಪಾರವು ಬಹಳ ಚೆನ್ನಾಗಿ ನಡೆಯುತ್ತಿದೆ. ಸರಿ, ದೇವರು ಇಂದು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನೋಡಿರೆ, ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಯೇಸು ಕ್ರಿಸ್ತನು ಪೌಲನು ಎಂಬಂತ ತನ್ನ ಸೇವಕನಿಗೆ ದರ್ಶನವಾಗಿ, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಈ ಅಪೊಸ್ತಲನಾದ ಪೌಲನು ಕೊರಿಂಥ ಎಂಬಂತ ಪಟ್ಟಣಕ್ಕೆ ಸೇವೆಗಾಗಿ ಹೋದನು. ದೇವರು ಕಳುಹಿಸಿ ಅವನು ಹೋದನು. ಆ ಪಟ್ಟಣವನ್ನು ನೋಡಿದರೆ ಭಯಂಕರವಾಗಿದೆ. ಆ ಪರಿಸ್ಥಿತಿ ಭಯಪಡುವಂತ ಪರಿಸ್ಥಿತಿಯಾಗಿದೆ. ಈಗ ಸುವಾರ್ತೆಯ ಬೆಳಕನ್ನು ಇವನು ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ. ವಿರೋಧಿಸುವಂತ ಜನರು, ಇವನಿಗೆ ವಿರೋಧವಾಗಿ ಎದ್ದೇಳುವಂತ ಜನರು, ಮತ ಭಯೋತ್ಪಾದನೆ, ವೈರಾಗ್ಯವುಳ್ಳಂತ ಜನರು, ಇಂಥವರಿಂದ ಒಂದು ಆಪತ್ತು, ಕೇಡು ಬರುತ್ತದೋ ಎಂಬಂತ ಒಂದು ಭಯ. ಆ ರೀತಿಯಾಗಿ ಪರಿಸ್ಥಿತಿ ಕಾಣುತ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಅವನಿಗೆ ದರ್ಶನವಾಗಿ, ಭಯಪಡಬೇಡ ಮಗನೇ, ಧೈರ್ಯವಾಗಿ ಮಾತನಾಡು, ಯಾರೂ ನಿನ್ನ ಮೇಲೆ ಬಿದ್ದು ನಿನಗೆ ಕೇಡು ಮಾಡುವುದಿಲ್ಲ. ಅಂದ್ರೆ ಏನರ್ಥ? ನಾನು ನಿನಗೆ ಸುರಕ್ಷತೆಯಾಗಿ ಇದ್ದೇನೆ, ನನ್ನನ್ನು ದಾಟಿತಾನೆ ನಿನ್ನ ಬಳಿಗೆ ಬರಬೇಕು, ಭಯಪಡಬೇಡ ಎಂದು ಹೇಳುತ್ತಾರೆ. ಸೇವೆ ಮಾಡುವಂತ ಸ್ಥಳದಲ್ಲಿ ಸಮಸ್ಯೆಯ? ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸಮಸ್ಯೆಯ? ನೀವು ಬಿಸ್ನೆಸ್ ಮಾಡುವಂತ ಸ್ಥಳದಲ್ಲಿ ಸಮಸ್ಯೆಯ? ದುಷ್ಟ ಮನುಷ್ಯರು, ಹೊಟ್ಟೆ ಕಿಚ್ಚುಳ್ಳಂತ ಜನರು ಎದ್ದು ಬಿಟ್ಟರಾ? ನಿಮ್ಮ ಸೇವೆಯನ್ನು ತಡೆಯಲು, ಸಭೆಯನ್ನು ಕೆಡಿಸಲು, ಬಿಸ್ನೆಸ್ ಅನ್ನು ಕೆಡಿಸಲು, ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರಾ? ಬೆದರಿಸುತ್ತಾ ಇದ್ದಾರಾ? ದೇವರು ಹೇಳುತ್ತಾರೆ, ಭಯಪಡಬೇಡ, ಅದೆಲ್ಲ ನಡೆಯುತ್ತದೆ. ನಿನ್ನ ಸುತ್ತಲೂ ಇರುವಂತವರು ನಿನ್ನ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ನೀನು ನಾಶವಾಗುವುದಕ್ಕೆ ಪ್ಲಾನ್ ಮಾಡುತ್ತಾರೆ, ಮಾಟಮಂತ್ರಗಳನ್ನು ಕೂಡ ಮಾಡುತ್ತಾರೆ. ನಿನಗೆ ಕೇಡನ್ನು ಮಾಡುವಂತೆ ಇಲ್ಲಸಲ್ಲದ ಕಾರ್ಯಗಳನ್ನು ಮಾಡುತ್ತಾರೆ, ಅಧಿಕಾರಿಗಳನ್ನು ಪ್ರೇರೇಪಿಸುತ್ತಾರೆ, ರೌಡಿಗಳನ್ನು ಕಳಿಸುತ್ತಾರೆ, ನಿನ್ನನ್ನು ಡಿಸ್ಟರ್ಬ್ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ, ನಿನ್ನನ್ನು ಓಡಿಸಬೇಕು ಅಂದುಕೊಳ್ಳುತ್ತಾರೆ, ಅಡಗಿಸಬೇಕೆಂದು ಯೋಚಿಸುತ್ತಾರೆ. ಆದರೆ ನೀನು ಭಯಪಡಬೇಡ, ಈ ಪರಿಸ್ಥಿತಿಗಳನ್ನು ಕಂಡು ಕಂಗಾಲಾಗಬೇಡ, ನಾನು ಸಂಗಡ ಇದ್ದೇನೆ. ಯು ಆರ್ ನಾಟ್ ಅಲೋನ್, ಐ ಆಮ್ ವಿತ್ ಯು. ನೀನು ಒಬ್ಬಂಟಿಯಾಗಿ ಇಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ, ಯಾವಾಗಲೂ ಇರುತ್ತೇನಲ್ಲ. ಯಾವ ಆಪತ್ತೆ ಆಗಿದ್ದರೂ ನನ್ನನ್ನು ದಾಟಿಯೇ ಬರಬೇಕು. ನಾನು ನಿನಗೆ ಸಹಾಯಕನಾಗಿರುತ್ತೇನೆ, ಯಾರೂ ಮುಟ್ಟಲಾಗದು, ನನ್ನನ್ನು ಮೀರಿ ನಿನ್ನ ಮೇಲೆ ಯಾರೂ ಕೈ ಹಾಕಲಾಗದು. ನಿನ್ನನ್ನು ತಾಕುವ ನನ್ನ ಕಣ್ಣುಗುಡ್ಡೆಯನ್ನು ತಾಕುವನಾಗಿದ್ದಾನೆಂಬುದಾಗಿ ಮಾತು ಕೊಟ್ಟಿದ್ದೇನಲ್ಲ, ಭಯಪಡಬೇಡ ಎಂದು ಹೇಳುತ್ತಾರೆ. ಅಂದು ಆ ಸೇವಕನನ್ನು ಧೈರ್ಯಪಡಿಸಿ ಬಲಪಡಿಸಿದಂತ ಯೇಸುವೆ ಅನೇಕ ಬಾರಿ ನನ್ನನ್ನು ಧೈರ್ಯಪಡಿಸಿದ್ದಾನೆ. ನನ್ನ ಸೇವೆಯ ಮಾರ್ಗದಲ್ಲಿ ಈ ರೀತಿ ಭಯಪಡಿಸುವಂತ ಅನೇಕ ಕಾರ್ಯಗಳು ಬಂದವು. ಕೇಡು ಮಾಡುವುದಕ್ಕೆ ಬಂದರು, ಕೊಲೆ ಮಾಡುವುದಕ್ಕೆ, ಹೊಡೆಯುವುದಕ್ಕೆ ಬಂದರು, ವಿರೋಧವಾಗಿ ಮಾತನಾಡಿದರು, ಅವಮಾನ ಪಡಿಸಿದರು, ನಿಂದಿಸಿದರು. ಹೇಗಾದರೂ ನಾನು ಸೋತು ಹೋಗುವಂತೆ ಅಡಗಿಸಬೇಕೆಂಬುದಾಗಿ ಪ್ರಯತ್ನಿಸುವರು. ದೇವರು ಆಗಾಗ ಪ್ರಕಟವಾಗಿ, ಭಯಪಡಬೇಡ, ಇದನ್ನು ಕಂಡು ಕಂಗಾಲಾಗಬೇಡ, ನಾನಿದ್ದೇನೆ. ಆ ರೀತಿ ಹೇಳಿ ಹೇಳಿ ಇಷ್ಟು ವರ್ಷಗಳು ನಡೆಸಿಕೊಂಡು ಬಂದವರು ಕೊನೆಯವರೆಗೂ ನಡೆಸುತ್ತಾರೆ. ನಿಮ್ಮನ್ನು ನೋಡಿ ಹೇಳುತ್ತಾರೆ, ಮಗನೇ ಯಾಕೆ ಭಯಪಡುತ್ತೀಯಾ, ಮಗಳೇ ಯಾಕೆ ಭಯಪಡುತ್ತೀಯಾ, ನಾನಿದ್ದೇನಲ್ಲ, ನಿನ್ನೊಂದಿಗೆ ಇದ್ದೇನಲ್ಲ, ನಾನು ನಿನಗೆ ಆಶ್ರಯ ದುರ್ಗವಾಗಿರುತ್ತೇನೆ, ಗುರಾಣಿಯಾಗಿರುತ್ತೇನೆ ಎಂದು ಹೇಳಿದ್ದೇನಲ್ಲ. ನಿನಗೆ ಯಾವ ಆಪತ್ತು ಬಂದರೂ ನನ್ನನ್ನು ದಾಟಿಯೇ ಬರಬೇಕು, ನಾನು ಅನುಮತಿಸದೆ ಒಬ್ಬರು ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ, ಭಯಪಡಬೇಡ ಎಂದು ಹೇಳುತ್ತಾರೆ. ಮತ್ತ್ಯಾಕೆ ಭಯಪಡುತ್ತೀರಿ? ನಿಮ್ಮ ಬಿಸ್ನೆಸ್ ಸೇಫ್ ಆಗಿರುತ್ತದೆ, ನಿಮ್ಮ ಕೆಲಸ ಭದ್ರವಾಗಿರುತ್ತದೆ, ನಿಮ್ಮ ಮನೆ, ಕುಟುಂಬ, ಮಕ್ಕಳೆಲ್ಲ ಸುರಕ್ಷಿತವಾಗಿ ಇರುತ್ತಾರೆ. ನಿಮಗೆ ಸುರಕ್ಷತೆಯನ್ನು ಕೊಡಲು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಇದ್ದಾರೆ. ಪರಿಸ್ಥಿತಿಗಳನ್ನು ಕಂಡು ಭಯಪಡಬೇಡಿ, ಇದೆಲ್ಲ ಬದಲಾಗುವುದು. ನೀವು ಯೋಚಿಸುವ ಹಾಗೆ ಯಾರೊಬ್ಬರು ನಿಮಗೆ ಕೇಡು ಮಾಡಲು ಆಗದು, ಅದೆಲ್ಲ ದಾಟಿ ಹೋಗುತ್ತದೆ. ಧೈರ್ಯವಾಗಿರಿ,
ಒಮ್ಮೆ ಹೇಳಿರಿ, ಯೇಸುವೆ, ನಾನು ನಂಬುತ್ತೇನೆ. ಇನ್ನು ನಾನು ಭಯಪಡುವುದಿಲ್ಲ. ನೀವು ಸಂಗಡ ಇದ್ದೀರಿ. ಯಾವ ಕೇಡು ನನ್ನ ಹತ್ತಿರಕ್ಕೆ ಬಾರದು. ಯಾರು ನನ್ನ ಮೇಲೆ ಕೈ ಹಾಕುವುದಕ್ಕೆ ಆಗದು. ಯಾರು ಕೂಡ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಕೆಲಸಕ್ಕೆ, ಬಿಸ್ನೆಸ್ಗೆ, ನನ್ನ ಸೇವೆಗೆ ಕೇಡು ಮಾಡೋದಕ್ಕೆ ಸಾಧ್ಯವಿಲ್ಲ. ನಾನದನ್ನು ನಂಬುತ್ತೇನೆ. ಭಯವನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.